ಹಾಯ್ ಎಲ್ಲರಿಗೂ. ಈ ಡ್ರೆಸ್ ಆ್ಯಕ್ಚುಲಿ ನಂದು ಒಂದು 7-8 ಇಯರ್ಸ್ ಬ್ಯಾಕಿನ ಡ್ರೆಸ್ಸು. ನಮಗೆ ಹಳೆಯ ಡ್ರೆಸ್ ಹಾಕಿ ನೋಡುವಾಗ ನಮಗೆ ಸರಿಯಾಗಿದೆ, ಈಗಲೂ ಹಾಕ್ಬೋದು ಅಂದರೆ ಎಷ್ಟು ಖುಷಿ ಅಲ್ವಾ. ಹಾಗೆ ಇವತ್ತು ನಾನು ಅನುಜ್ ಲಂಚ್ ಬಾಕ್ಸಿಗೆ ಸೋಯಾ ಚಂಕ್ಸ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನು ಅಂತ ಹೇಳಿದರೆ, ನಾನು ಈ ಥರ ಸೋಯಾ ಚಂಕ್ಸ್ನ ಫಸ್ಟು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಸೋಯಾ ಚಂಕ್ಸ್ನ ಹಾಕಿ ಬೇಯಕ್ಕೆ ಇಡ್ತೀನಿ. ಇದು ಎಲ್ಲಿವರೆಗೂ ಅಂತ ಹೇಳಿದರೆ, ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿದರೆ ಇಲ್ಲಿ ಕುದಿ ಬಂದಿದೆ ನೀಟಾಗಿ. ಇಷ್ಟಾದರೆ ಸಾಕು. ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ನೀರನ್ನ ಸೋಸ್ಕೋಬೇಕು. ನೀರನ್ನ ಸೋಸ್ಕೊಂಡು ಅದಾದ ನಂತರ ಸ್ವಲ್ಪ ಇದಕ್ಕೆ ತಣ್ಣೀರನ್ನ ಹಾಕ್ಕೋಬೇಕು. ಫಸ್ಟು ನಾವು ಈ ಬಿಸಿ ನೀರನ್ನ ಸೋಸ್ಕೋಬೇಕಾಗುತ್ತೆ. ಈಗ ಸೋಸಿ ಆಗಿದೆ ನೋಡಿ. ಈಗ ನಾನು ಫಸ್ಟ್ ಒಂದು ಸರಿ ತಣ್ಣೀರನ್ನ ಹಾಕಿಬಿಟ್ಟು ಇದರಲ್ಲಿ ಸೋಯಾದಲ್ಲಿ ಇರುವ ನೀರೇನಿದೆಯಲ್ಲ, ನೀರಿನ ಅಂಶ, ಅದನ್ನು ಸ್ಕ್ವೀಸ್ ಮಾಡಿ ತೆಗಿಬೇಕು. ಇದು ತಣ್ಣಗಾಗಿದೆ ಅಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಸರಿ ನೀರು ಚೇಂಜ್ ಮಾಡಿಕೊಂಡ್ರೆ ತಣ್ಣಗಾಗುತ್ತೆ. ಆವಾಗ ಕೆಲಸ ನಮಗೆ ಬೇಗ ಆಗುತ್ತೆ. ಹಾಗಾಗಿ ತಣ್ಣೀರನ್ನ ಹಾಕಿ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಒಂದು 2 ಟೈಮ್ಸ್ ಚೇಂಜ್ ಮಾಡಿದ ತಕ್ಷಣ ಇದು ನಮಗೆ ಈ ಥರ ಇಂಟ್ಕೊಳ್ಳೋಕ್ಕೆ ಸರಿ ಆಗುತ್ತೆ. ಮೊದಲು ಇದರದ್ದು ನೀರನ್ನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೆಗೆದು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ನಾನು ತೆಗೆದಿಟ್ಕೊಂಡಾಯಿತು. ಈಗ ಫಸ್ಟು ನಾನು ಒಂದು ಕುಕ್ಕರ್ ತಗೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಇದಕ್ಕೆ ನಮಗೆ ಮಸಾಲೆ ಹಾಕ್ಕೋಬೇಕು. ಫಸ್ಟು ಚಕ್ಕೆ ಮತ್ತು ಲವಂಗ ಇದನ್ನು ಹಾಕ್ಕೊಳ್ತೀನಿ ನಾನು. ಎಕ್ಸ್ಟ್ರಾ ಬೇರೆ ಏನೂ ಆ್ಯಡ್ ಮಾಡ್ಕೊಳ್ತಿಲ್ಲ. ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ, ತುಂಬ ಜಾಸ್ತಿ ಎಲ್ಲ ಹಾಕ್ತಿಲ್ಲ, ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಒಂದೊಂದು ಪೀಸ್ ಅಷ್ಟೇ. ಅದಾದ ನಂತರ ಬಿರಿಯಾನಿ ಎಲೆ ಒಂದು ಸಣ್ಣದು, ಓಕೆನಾ. ಬಿರಿಯಾನಿ ಎಲೆ ಇಲ್ಲ ಅಂತೇಳಿದರೆ ಪಲಾವ್ ಎಲೆ ಹಾಕ್ಕೋಬೋದು. ಬಿರಿಯಾನಿ ಎಲೆ ಯಾಕೆ ಅಂದರೆ ತುಂಬಾ ಘಮ ಅಂತಿರುತ್ತೆ, ಹಾಗಾಗಿ. ನೆಕ್ಸ್ಟು ನಾನೀಗ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಬಿಟ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ನಾನು ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ಪಲಾವ್ ಅಥವಾ ಈ ಥರ ಎಲ್ಲ ರೈಸ್ ಐಟಮ್ಸ್ ಎಲ್ಲ ಮಾಡುವಾಗ, ಬಿರಿಯಾನಿ ಈ ಥರ ಎಲ್ಲ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಆವಾಗಲೇ ಪ್ರಿಪೇರ್ ಮಾಡಿ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ. ಕೊತ್ತಂಬರಿ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಬೋದು, ಬಟ್ ಇಷ್ಟೇ ಸಾಕು, ಇದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟ್, ಅದ್ರ ಜೊತೆ ಬಟಾಣಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇನ್ ಆಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅದ್ರ ಜೊತೆ ತರಕಾರಿನೂ ಹಾಕ್ಕೊಳ್ತಿದ್ದೀನಿ. ತರಕಾರಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫೈಬರ್ ಅಂಶ ಎಲ್ಲ ಚೆನ್ನಾಗೇ ಸಿಗುತ್ತೆ. ತರಕಾರಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿ. ಈಗ ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಎಲ್ಲ ಒಂದೇ ಈರುಳ್ಳಿ, ಒಂದು ಟೊಮೊಟೊ ಈ ಥರ ಯೂಸ್ ಮಾಡ್ಕೊಳ್ತೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ಯೂಸ್ ಮಾಡ್ಕೊಳ್ತೀನಿ. ಯಾವಾಗಲೂ ನನಗೆ ರೈಸ್ ಐಟಮ್ಸು ತಿಂಡಿ ಮಾಡುವಾಗ ಅಷ್ಟು ಸಾಕಾಗುತ್ತೆ ನಮ್ಮ 3 ಜನಕ್ಕೆ. ಈಗ ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಸೋಯಾ ಏನು ನೀರೆಲ್ಲ ಸೋಸಿ ಇಟ್ಕೊಂಡಿದ್ವಲ್ಲ, ಸ್ಕ್ವೀಸ್ ಮಾಡಿ, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಕೊಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಒಂಚೂರು ಸೋಯಾ ಚಂಕ್ಸಿಗೆ ಹಿಡೀಲಿ ಅಂತ ಸ್ವಲ್ಪ ಹಾಕ್ತಿದ್ದೀನಿ. ಫಸ್ಟು ಹಾಕಿಬಿಟ್ಟು ಇದಕ್ಕೆ ನೆಕ್ಸ್ಟ್ ಇದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಅಲ್ಲ, ಸ್ವಲ್ಪ ಒಂದೆರಡು ಸ್ಮಾಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಧನಿಯಾ ಪುಡಿ. ಅದಾದ ನಂತರ ಒಂದು ಸ್ವಲ್ಪ ಕಾಳು ಮೆಣಸು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನು. ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ. ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೆ, ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಈಗ ಇದನ್ನು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಧಾನಕ್ಕೆ, ಅಕ್ಕಿ ಆಲ್ರೆಡಿ ನಂದಿರೋದ್ರಿಂದ ಜೋರಾಗಿ ಮಿಕ್ಸ್ ಮಾಡೋದು ಬೇಡ, ಒಡ್ಕೊಬಿಡುತ್ತೆ. ಹಾಗಾಗಿ ನಿಧಾನ ಮಿಕ್ಸ್ ಮಾಡಿ ಒಂದು ಸರಿ ಉಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಅದಾದ ನಂತರ 2 ವಿಷಲ್ ಬರ್ಸಿದ್ರೆ ನಿಮಗೆ ಸೋಯಾ ರೈಸ್ ರೆಡಿ ಆಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗೂ ಇರುತ್ತೆ. ನನ್ನ ಮಗನಿಗೆ ಆ್ಯಕ್ಚುಲಿ ಈ ಥರ ರೈಸ್ ಐಟಮ್ಸ್ ಎಲ್ಲ ತುಂಬ ಇಷ್ಟ. ಅಂದರೆ ಪಲಾವ್, ಕುಷ್ಕ ಈ ಥರ ಏನೇ ನೀವು ವೆಜ್ ರೆಸಿಪಿ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾನೆ. ಅಂದರೆ ಬಿರಿಯಾನಿ ಅಂತ ಹೇಳಿ ತಿಂತಾನೆ. ಸೊ ತುಂಬ ಖುಷಿ ಆಗುತ್ತೆ. ಹಾಗೆ ಇದ್ರ ಜೊತೆ ಒಂಚೂರು ಆಲೂ ಫ್ರೈನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೈಡ್ ಡಿಶ್ಶಿಗೆ ಸ್ವಲ್ಪ ಏನಾದ್ರು ಹಾಗೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಹೇಗೂ ಲಂಚ್ ಬಾಕ್ಸಿಗೂ ಹಾಕಬೇಕಲ್ಲ, ಹಾಗಾಗಿ ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡು ಈ ಥರ ಸ್ಲೈಸ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನು ಇದು ಹೊಸ್ದಾಗಿ ತಗೊಂಡನಲ್ಲ, ಅದೇ ಸ್ಲೈಸರು ಎಷ್ಟು ಒಂದು ಥಿನ್ನಾಗಿ ಸ್ಲೈಸ್ ಮಾಡಿ ಕೊಡ್ತಿದೆ ಅಂತೇಳಿದರೆ ತುಂಬ ಚೆನ್ನಾಗಿ ಆಗ್ತಿದೆ. ಹಾಗೆ ಸೇಫ್ಟಿಗೆ ಇದನ್ನು ಯೂಸ್ ಮಾಡಿಕೊಂಡು ಈ ಥರ ಸ್ಲೈಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಬ್ಲೇಡ್ ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ. ಕೈ ಏನಾದ್ರು ಬೆರಳೇನಾದ್ರು ತಾಗಿದರೆ ಬೇಗ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ನೋಡಿದರೆ ಇಷ್ಟು ಒಂದು ಆಲೂಗೆಡ್ಡೆ, 2 ಆಲೂಗೆಡ್ಡೆ ಕಟ್ ಮಾಡ್ದಂಗೆ ಇದ್ದಿದ್ದು ನೋಡಿದರೆ, ಒಂದೇ ಒಂದು ಆಲೂಗೆಡ್ಡೆ ಒಂದು ಮೀಡಿಯಮ್ ಸೈಜ್ ಇತ್ತು ಅಷ್ಟೇ. ಅದರಲ್ಲೇ ನೋಡಿ ಎಷ್ಟು ಆಗಿದೆ. ನಮ್ಮ 3 ಜನಕ್ಕೆ ಬೇಕಾದಷ್ಟಾಯಿತು. ಇದನ್ನು ಈಗ ಇದ್ರ ಮೇಲೆ ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆನೇ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ ಸ್ವಲ್ಪ, ತುಂಬ ಏನು ಬೇಕಾಗಲ್ಲ, ಜಸ್ಟ್ ಟೇಸ್ಟಿಗೆ ಇದಕ್ಕೆ ಹೊಂದ್ಕೊಳ್ಳೋಂಗೆ ಸ್ವಲ್ಪ ಹಾಕಿದರೆ ಸಾಕು. ಧನಿಯಾ ಪುಡಿ ಚೂರು, ಹಾಗೆ ಅಕ್ಕಿ ಹಿಟ್ಟು 1 ಸ್ಪೂನಿಂದ 1.5 ಸ್ಪೂನಷ್ಟು ಒಂದು ಆಲೂಗೆಡ್ಡೆಗೆ ಇಷ್ಟ ಹಾಕ್ಕೊಂಡಿದ್ದೀನಿ. ಇಷ್ಟ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನೀವೇನಂತ ಹೇಳಿದರೆ ಒಂದು ನಿಮಿಷ ಅಥವಾ 2 ನಿಮಿಷ ಹೀಗೆ ಬಿಟ್ಬಿಡಬೇಕು. ನೀರೇನು ಹಾಕೋದು ಬೇಡ. ಇದು ಆಲೂಗೆಡ್ಡೆಯಲ್ಲೇ ನೀರಿನ ಅಂಶ ಇರುತ್ತೆ, ಸ್ಲೈಸ್ ಮಾಡುವಾಗ ಬಂದಿರುತ್ತಲ್ಲ, ಹಾಗಾಗಿ ನೀವು ಅದನ್ನೇ ಈಗ ಮಿಕ್ಸ್ ಮಾಡಿಟ್ರೆ ಸಾಕಾಗುತ್ತೆ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಯಿತು. ನಾನು ಎಲ್ಲದಕ್ಕೂ ನೀಟಾಗಿ ಹಿಡಿಯೋ ಹಾಗೆ ಸ್ವಲ್ಪ ಹೀಗೆ ಮಾಡಬೇಕಷ್ಟೆ. ಈಗ 1 ನಿಮಿಷ ಆದ ನಂತರ ನಾನೀಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಒಂದು ತವ ಇಟ್ಬಿಟ್ಟು, ಯಾವುದಾದ್ರೂ ತವ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಈ ಥರ ಎಣ್ಣೆನ ಸವರ್ಕೋಬೇಕು. ಜಾಸ್ತಿ ಎಣ್ಣೆ ಎಲ್ಲ ಏನು ಬೇಕಾಗಲ್ಲ, 1 ಸ್ಪೂನಷ್ಟು 1.5 ಸ್ಪೂನಷ್ಟು ಈ ಥರ ಮಾಡಿಕೊಂಡ್ರೆ ಸಾಕು. ಈಗ ಇದ್ರ ಮೇಲೆ ಆಲೂಗೆಡ್ಡೆ ಸ್ಲೈಸಸ್ ಏನಿತ್ತು ಮಸಾಲೆ ಹಚ್ಚಿಟ್ಟಿದ್ದು ಅದನ್ನು ಈ ಥರ ಹಾಕ್ಕೋಬೇಕು. ಫ್ಲೇಮ್ನ ಮೀಡಿಯಮಿಂದ ಲೋಗೆ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೆಸಿಪಿನ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಿಧಾನವಾಗಿ ಬೇಯಿಸ್ಕೊಂಡ್ರೆ ಫುಲ್ಲು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ನೀವು ತಿನ್ಕೋಬೋದು. ಈಗ ನಾನು ಯಾವ ಥರ ಮಾಡ್ಕೊತಿದ್ದೀನಿ ಅಂತೇಳಿದರೆ, ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡ್ತಿದ್ದೀನಿ. ನಂಗೆ ಸ್ವಲ್ಪ ಬೇಗ ಮಾಡ್ಕೋಬೇಕು, ಹಾಗಾಗಿ ಇದನ್ನು ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕು. ನಾನು ಮಾಡ್ಕೊಳ್ತಿರೋದು ಯಾವ ಥರ ಅಂತೇಳಿದರೆ, ಇದು ಬೇಗ ಮಾಡ್ಕೊಳ್ತಿರೋದ್ರಿಂದ ನಿಮಗೆ ಸೈಡಲ್ಲೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಮಧ್ಯದಲ್ಲಿ ಸಾಫ್ಟಾಗಿರುತ್ತೆ. ಸೊ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ತಳ ಬಿಟ್ಟು ಬಂತು ಅಂತೇಳಿದರೆ ಪೂರ್ತಿ ನಿಮಗೆ ರೆಡಿ ಆಗಿದೆ ಅಂತೇಳಿ ಅರ್ಥ. ಇದನ್ನೀಗ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಹಾಗೆ ನೆಕ್ಸ್ಟು ಇನ್ನು ಉಳಿದಿರೋಂಥ ಸ್ಲೈಸಸ್ನ ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಚಿತ್ರಾನ್ನ, ಮೊಸರನ್ನಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅನುಜ್ ಸ್ನ್ಯಾಕ್ಸ್ ಬಾಕ್ಸಿಗೆ ಬನಾನಾ, ಸನ್ಫ್ಲವರ್ ಸೀಡ್ಸ್ನ ಇಟ್ಟಿದ್ದೆ. ಲಂಚಿಗೆ ಸೋಯಾ ಚಂಕ್ಸ್ ರೈಸು, ಆಲೂ ಫ್ರೈನ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ರವೆ ಅವಲಕ್ಕಿಯ ಸ್ವೀಟ್ನ ಇಟ್ಟಿದ್ದೀನಿ. ಹಾಗೆ ಅನುಜು ಯೂನಿಫಾರ್ಮ್ ಎಲ್ಲ ಹಾಕಿದ್ದಾನೆ ಹೊಸದು, ಹಾಗಾಗಿ ತುಂಬ ಖುಷಿಯಲ್ಲಿ ಹೊರಟ್ಬಿಟ್ಟಿದ್ದಾನೆ. ಹಾಗೆ ನಿಮ್ಮೆಲ್ಲರಿಗೂ ಬಾಯ್ ಹೇಳ್ತಿದ್ದಾನೆ. ನಿಮ್ಮ ತನಕ ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದಾದ ನಂತರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಿದ್ನಲ್ಲ, ಹಾಗೆ ಈ ಬಕೆಟ್ ಒಂದೊಂದು ಒಡೆದೋಗ್ಬಿಟ್ಟಿತ್ತು. ಹಾಗೆ ಈ ರೀಲ್ಸಲ್ಲೆಲ್ಲ ನೋಡಿದಾಗ ನನಗೆ ಈ ಪೆಟ್ರೋಲ್ ಜೊತೆ ಥರ್ಮಾಕೋಲ್ನ ಹಾಕಿ ಮಿಕ್ಸ್ ಮಾಡಿದರೆ ಅದು ಗಮ್ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡಿದೆ. ಓಕೆ, ನಾನು ಟ್ರೈ ಮಾಡೇ ಬಿಡೋಣ ಅಂತೇಳಿ ಇದ್ರ ಜೊತೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿದರೆ ಪೆಟ್ರೋಲ್ನ ಥರ್ಮಾಕೋಲ್ ಮೇಲೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ನೋಡಿದರೆ ಯಾವ ಥರ ಕರಗ್ತಾ ಇದೆ ಅಂತ ಹೇಳಿ. ಸೊ ನೀಟಾಗಿ ಎಲ್ಲ ಕರಗ್ತಾ ಇದೆ ಅದ್ರ ಜೊತೆ. ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ನೇನೋ, ಸ್ವಲ್ಪ ಹಾಕಬೇಕಾಗಿತ್ತು ಅನಿಸುತ್ತೆ ಇದನ್ನು. ಓಕೆ, ಒಂದು ಸರಿ ಟ್ರೈ ಮಾಡಿ ನೋಡಿದರೆ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದಾಯಿತು. ತುಂಬ ಅಂದರೆ ಪೆಟ್ರೋಲ್ ತುಂಬ ಜಾಸ್ತಿ ಇದೆ ನೋಡಿ, ಇಲ್ಲಿ ಕೆಳಗೆ ಸ್ವಲ್ಪ ಹಾಕೋಬೇಕಾಗಿತ್ತು ಅನಿಸುತ್ತೆ. ನೋಡೋಣ, ಈ ಗಮ್ ಥರ ಆಗಿದೆಯಲ್ಲ ಅದನ್ನು ಮಾತ್ರ ತೆಗೆದು ಈಗ ಯೂಸ್ ಮಾಡಿ ನೋಡ್ತೀನಿ. ಈಗ ಒಡೆದೋಗಿದೆಯಲ್ಲ ಆ ಬಕೆಟ್ ಮೇಲೇನಿದೆ ಮೇಲಿಂದ ಸೈಡಿಗೆ ಈಗ
ಹಾಕ್ಕೊಳ್ತೀನಿ. ಇದು ಜಾರ್ತಾ ಇದೆ. ನೋಡೋಣ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಒಣಗಬೇಕಲ್ವಾ, ಅಲ್ಲಿ ತನಕ ವೆಯ್ಟ್ ನೋಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಯಾವ ಥರ ವರ್ಕ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಅದೇ ಥರ ಒಳಗಡೆ ಸೈಡೂ ನಾನು ಇನ್ನೊಂದು ಸ್ವಲ್ಪ ಉಳಿದಿತ್ತು ಥರ್ಮೋಕೋಲು, ಅದನ್ನು ಉಳಿದಿರೋ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಸೈಡ್ನು ನಾನು ಅದನ್ನ ಹಾಕ್ತೀನಿ. ಒಳಗಡೆನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅದೇ ಥರ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು. ಪೂರ್ತಿಯಾಗಿ ಕಿಚನ್ನಲ್ಲಿರೋ ಐಟಮ್ ಆಲ್ಮೋಸ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದು ಕ್ಲೀನ್ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಗೋಡೆಗಳೆಲ್ಲ ಕಲರ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು, ಹಳೇದು. ಹಾಗೆ ಈ ವಾಲ್ ಸ್ಟಿಕ್ಕರ್ಸ್ನೆಲ್ಲ ನಾನೇ ಆನ್ಲೈನಲ್ಲಿ ತರಿಸಿ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಮಳೆ ಬಂದಾಗೆಲ್ಲ ಲಾಸ್ಟ್ ಟೈಮೆಲ್ಲ ನಮಗೆ ಸೋರಿ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಇದನ್ನೆಲ್ಲ ನಾನೇ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ, ನೋಡಿದ್ರೆ ಗೊತ್ತಾಗ್ಬೋದು. ಹಾಗೆ ಇವತ್ತಿನ ಕ್ಲೀನಿಂಗ್ ಎಲ್ಲ ಮುಗಿದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.